ಸ್ವಚ್ಛತೆಗಾಗಿ ಸಂಯುಕ್ತ ಭಾರತ ಅಭಿಯಾನ ಪುರಸಭಾ ಕಾರ್ಯಾಲಯ ಶ್ರೀನಿವಾಸಪುರ ಈ ಅಭಿಯಾನ ಕಾರ್ಯಕ್ರಮದ ಬಗ್ಗೆ ಶ್ರೀನಿವಾಸಪುರದ ಜೆಎಂಎಫ್ಸಿ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಮಾನ್ಯ ಶ್ರೀ ಸಚಿನ್ ಹೆಚ್ಆರ್ ಅವರು ಮಾತನಾಡಿ, ಪಟ್ಟಣದ ದಿನಚರಿ ಅಂಗಡಿಗಳಲ್ಲಿ ನಾವು ಮನೆ ಸಾಮಗ್ರಿಗಳು ಕೊಂಡುಕೊಳ್ಳಲು ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗಬೇಕು. ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಕವರ್ ಚೀಲವನ್ನು ಬಳಸುತ್ತಿದ್ದು, ಇವುಗಳ ಬಳಕೆ ಮಾಡುವುದರಿಂದ ಪರಿಸರ ಕಲುಷಿತವಾಗಿದೆ. ನಾನು ದಿನನಿತ್ಯದ ವಸ್ತುಗಳನ್ನು ಖರೀದಿಸಲು ಸಾಮಾನ್ಯ ಪ್ರಜೆಯಾಗಿ ಹೋಗಿ ವಸ್ತುಗಳನ್ನು ಖರೀದಿಸಿ ಮನೆಯಿಂದ ತೆಗೆದುಕೊಂಡು ಹೋಗಿದ್ದ ಬ್ಯಾಗ್ನಲ್ಲಿ ವಸ್ತುಗಳನ್ನು ತರುತ್ತಿದ್ದೆ. ನಂತರ ಪುರಸಭೆ ಮುಖ್ಯಾಧಿಕಾರಿ ಶ್ರೀಯುತ ವೈಎನ್ ಸತ್ಯನಾರಾಯಣರವರು ಮಾತನಾಡಿ, ಇನ್ನು ಮುಂದೆ ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮಗಳನ್ನು 2016ರಂತೆ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ, ಹಸಿಕಸ, ಒಣಕಸ ಮತ್ತು ಹಾನಿಕಾರಕ ಕಸಗಳನ್ನಾಗಿ ಪ್ರತ್ಯೇಕವಾಗಿ ವಿಂಗಡಣೆ ತಪ್ಪದೆ ಸ್ಥಳೀಯ ಸಂಸ್ಥೆಗಳ ಕಸ ಸಂಗ್ರಹ ವಾಹನಗಳಿಗೆ ನೀಡುತ್ತೇನೆ ಎಂಬ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಮುಖ್ಯಾಧಿಕಾರಿಗಳು ಈ ಸ್ವಚ್ಛತೆಗಾಗಿ ಸಂಯುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ಕೌಟ್ ಮತ್ತು ಗೈಡ್ ಸಂಸ್ಥೆಯ ಶ್ರೀಯುತ ರಾಮೇಗೌಡರು, ಚಂದ್ರಪ್ಪ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ಶ್ರೀಯುತ ಜಯರಾಮೇಗೌಡರು, ಕಾರ್ಯದರ್ಶಿಗಳು ಶ್ರೀಯುತ ಪಿಸಿ ನಾರಾಯಣಸ್ವಾಮಿ, ವಿನಯ್ ಕುಮಾರ್ ವಕೀಲರು, ಮಂಜುನಾಥ್ ವಕೀಲರು, ಪ್ರಸಾದ್ ವಕೀಲರು, ವೆಂಕಟೇಶ್ ವಕೀಲರು, ಪುರಸಭೆಯ ಆರೋಗ್ಯ ಅಧಿಕಾರಿಗಳು ಎಚ್ ರಮೇಶ್, ಆರ್ಒ ನಾಗರಾಜ್, ಶಂಕರ್, ಪ್ರತಾಪ್, ಆಶಾ ಕಾರ್ಯಕರ್ತೆಯ ಸಿಬ್ಬಂದಿ ವರ್ಗದವರು, ಅಂಗನವಾಡಿ ಶಿಕ್ಷಕಿಯರು ಭಾಗಿಯಾಗಿದ್ದರು. ಸ್ವಚ್ಛತೆ ಮತ್ತು ಭಾರತ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಶ್ರೀನಿವಾಸಪುರ ತಾಲೂಕರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ಸಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಡೇಂಜರ್ ಅಂತ ಒಂದು ಸರ್ವೆ ಇದೆ ಸರ್. ಬಟ್ ಕಾಫಿ ಟೀ ಇದರಲ್ಲಿ ಕುಡಿಯೋದು ಭಾರಿ ಹೃದಯ ಫಸ್ಟ್ ಮನಸ್ಸಲ್ಲಿ ನಾವು ನಿಷೇಧ ಮಾಡಿಬಿಟ್ರೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ನಾವು ಕಂಪನಿಗೆ ಬಟ್ ಯೂಸ್ ಮಾಡ್ತಾ ಇದ್ದಾಗ ಯಾಕೆ ಇವರೆಲ್ಲ ಕರೆಸಿ ಅಂದ್ರೆ ಎಷ್ಟೋ ಜನಕ್ಕೆ ಇದು ನೀವು ನೋಡದೇ ಇರೋದು ಸ್ವಲ್ಪ ನೋಡ್ಲಿ ಅಂತ ಇದು ಒಂದು ಪ್ಲಾಸ್ಟಿಕ್ ಶಾಕ್ ಇದೆ. ನಾವು ಎಷ್ಟು ವರ್ಷಕ್ಕೆ अब इसमें को डालो जब अभी सामने से तो बड़ो